ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗಬಲ. ಅದಕ್ಕಾಗಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ರೈತರು ಮೊದಲು ಗ್ರಾಮದೇವಿಯ ಉಡಿ ತುಂಬುವ ಪ್ರತೀತಿ ಎಲ್ಲೆಡೆ ಕಾಣಿಸುತ್ತದೆ. ಅದರಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನೆಲ್ಲೆಡೆ ಆಯಾ ಗ್ರಾಮಗಳ ಗ್ರಾಮದೇವಿಯರ ಉಡಿ ತುಂಬಿ ಸಂತೈಸಿ ನಂತರ ರೈತರು ತಮ್ಮ ತಮ್ಮ ಹೊಲಗಳನ್ನು ಪೂಜಿಸಿ ಭೂತಾಯಿಯ ಒಡಿಲು ತುಂಬುವ ಕಾರ್ಯ ಆರಂಭವಾಗುತ್ತಿದೆ. ಹಾಗೆಯೇ ಕುಂದಗೋಳ ಪಟ್ಟಣದ ರೈತರಿಂದ ಶುಕ್ರವಾರ ಸಂಜೆ ಗ್ರಾಮದೇವಿ ದ್ಯಾಮವ್ವ, ದುರ್ಗಮ್ಮ, ಯಲ್ಲಮ್ಮ, ಕರಿಯಮ್ಮ, ಮರಿಯಮ್ಮ ದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಡೊಳ್ಳು ಭಜನೆಗಳೊಂದಿಗೆ ಮುತ್ತೈದೆಯರು ಜೋಗಮ್ಮರಿಂದಿರು ಜೊತೆಗೂಡಿ ಪಟ್ಟಣದ ಸರ್ವ ದೇವರಿಗೆ ಹಣ್ಣು, ಕಾಯಿ, ಕರ್ಪೂರ, ಧೂಪ, ದೀಪದೊಂದಿಗೆ ಉಡಿ ತುಂಬುವ ಕಾರ್ಯ ಅದ್ಧೂರಿಯಾಗಿ ನಡೆಯಿತು. 5 ವಾರಗಳನ್ನು ಪೂರೈಸಿದ ನಂತರ ಕೊನೆಯಲ್ಲಿ ಸರ್ವ ರೈತರಿಂದ ದೇವರನ್ನ ನಮಿಸಿ ತಮ್ಮ ತಮ್ಮ ಹೊಲಕ್ಕೆ ಹೋಗಿ ಬಿತ್ತುವ ಕಾರ್ಯಕ್ರಮ ಆರಂಭಿಸುತ್ತಾರೆ ಎಂದು ಪಟ್ಟಣದ ರೈತರು ಫೋಕಸ್ ಟಿವಿ ಡಿಜಿಟಲ್ಗೆ ವಿವರಣೆ ನೀಡಿದರು. 5 ವಾರಗಳ ಕಾಲ ದೇವರಿಗೆ ಪೂಜಿಸಿದ ನಂತರ ರೈತರು ತಮ್ಮ ಹೊಲಕ್ಕೆ ಹೋಗಿ ಭೂತಾಯಿಯ ಒಡಲು ತುಂಬಿಸುತ್ತಾರೆ. ಅದಕ್ಕೂ ಮುನ್ನ ಇಂದು ಮುತ್ತೈದೆಯರು ಜೋಗಮ್ಮರಿಂದ ಗ್ರಾಮದೇವಿಯರ ಉಡಿ ತುಂಬಿಸಿ ನಂತರ ರಾತ್ರಿ ಭಕ್ತರಿಗೆ ಅನ್ನಸಂತರ್ಪಣೆ ನಡೆಸುತ್ತಾರೆ. ಬ್ಯೂರೋ ರಿಪೋರ್ಟ್, ವೈಡಿ ಹೊಸೂರ್, ಫೋಕಸ್ ಟಿವಿ ಡಿಜಿಟಲ್, ಕುಂದಗೋಳ. ಓಂ ಶ್ರೀ ಗ್ರಾಮ ದೇವತೆ ಪ್ರಸನ್ನ ಎಳುತಾಲೆ ಎದ್ದೂನ ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದುಗಳಿಗೆ ನೆನೆದೇನೋ ಅಂತಕ್ಕಂಥ ಜನಪದರ ಒಂದು ನುಡಿಯಲ್ಲಿರ್ತಕ್ಕಂಥ ಗ್ರಾಮ ದೇವಿಯರ ಉಡಿ ತುಂಬುವ ಕಾರ್ಯಕ್ರಮ ಇವತ್ತಿನ ದಿವಸ ಇದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮುತ್ತೈದೆಯ ತಾಯಂದಿರು ಎಲ್ಲರೂ ಕೂಡ ಈ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ ಇದರ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ದೇವಿಯರಿಗೆ ಉಡಿ ತುಂಬಿದ ನಂತರ ತದನಂತರ ನಮ್ಮ ರೈತ ಬಾಂಧವರು